ಅರಣ್ಯ ಸಿಬ್ಬಂದಿ ಬೀಟ್ಗೆ ಬಂದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಹುಲಿ ಸಾವನ್ನಪ್ಪಿರೋ ಪಕ್ಕದಲ್ಲೇ ಹಸು ಮೃತದೇಹ ಕೂಡ ಪತ್ತೆಯಾಗಿದ್ದು ಈಗಾಗಲೇ ತಾಯಿ ಹುಲಿಯ ಪೋಸ್ಟ್ಮಾರ್ಟಂ ಕೂಡ ಆಗಿದೆ. ತಾಯಿ ಹುಲಿಯ ಪೋಸ್ಟ್ಮಾರ್ಟಂ ಕೂಡ ಈಗಾಗಲೇ ಮುಕ್ತಾಯವಾಗಿದ್ದು ನಾಳೆ ಹುಲಿ ಮರಿಗಳ ಮರಣೋತ್ತರ ಪರೀಕ್ಷೆ ನಡೆಯಲಿದೆ. ಹುಲಿಗಳ ಸ್ಯಾಂಪಲ್ಸ್ ಲ್ಯಾಬ್ಗೆ ಕಳುಹಿಸಲಾಗುತ್ತೆ. ಒಟ್ಟಾರೆಯಾಗಿ ಲ್ಯಾಬ್ ವರದಿ ಬಂದ ನಂತರ ನಿಖರ ಕಾರಣ ತಿಳಿಯುತ್ತೆ. ಮಹದೇಶ್ವರ ವನ್ಯಧಾಮದ ಡಿಸಿಎಫ್ ಚಕ್ರಪಾಣಿ ಹೇಳಿಕೆಯನ್ನ ನೀಡಿದ್ದಾರೆ. ಒಟ್ಟಾರೆಯಾಗಿ ಚಾಮರಾಜನಗರದಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ಪ್ರಕರಣಕ್ಕೆ ಸಾವನ್ನಪ್ಪಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಸಿಬ್ಬಂದಿ ಬೀಟ್ಗೆ ಬಂದಾಗ ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಹುಲಿ ಸಾವನ್ನಪ್ಪಿರೋ ಪಕ್ಕದಲ್ಲೇ ಹಸು ಮೃತದೇಹ ಕೂಡ ಪತ್ತೆಯಾಗಿದೆ. ಅದೇ ಇವತ್ತು ಬೆಳಿಗ್ಗೆ ಒಂದು 10 ಗಂಟೆಗೆ ನಮ್ಮ ಸ್ಟಾಫು ಪ್ರತಿದಿನದ್ದು ಅವ್ರದ್ದು ಬೀಟನ್ನು ತಿರುಗ್ತಾರೆ. ಆ ಬೀಟ್ ತಿರುಗುವಾಗ ಬೆಳಿಗ್ಗೆ 10 ಗಂಟೆಗೆ ಅವರಿಗಿದು ಪತ್ತೆ ಮಾಡಿದ್ದಾರೆ, ಈ ಥರ ಆಗಿದೆ ಅಂದ್ಬಿಟ್ಟು. ಆಮೇಲೆ ಅಲ್ಲಿ ಪಕ್ಕದಲ್ಲಿ ಒಂದು ಹಸು ಬೇರೆ ಸತ್ತಿದೆ. ಅದ್ರ ಪಕ್ಕದಲ್ಲೇ ಈ ಹುಲಿ ಸಾವೇ ಆಗಿರೋದ್ರಿಂದ ಅದರಿಂದ ಸಂಶಯ ಮೂಡ್ತು ಅವರಿಗೆ. ಸತ್ತ ಹಸು ಮತ್ತು ಹುಲಿ ಎರಡು ಬದಿಯಲ್ಲೇ ಇರುವಾಗ ಆಮೇಲೆ ಆ ಹುಲಿನ ಇದು ನೋಡಿದಾಗ ಆ ಹುಲಿ ಒಂದು ತಾಯಿಯಾಗಿ ಬಾಕಿ ಅದರದ್ದು ಎಲ್ಲ ಮರಿಗಳಾಗಿ ತಿಳಿದು ಬಂತು 4. ಹಾಗಾಗಿ ಇದು ಒಂದು ಅಸಹಜ ಅಂತ ನಮಗೆ ಗೊತ್ತಾಯಿತು. ಇದು ಯಾರೋ ಏನೋ ಇದರಲ್ಲಿ ಮಾಡಿ ಅದನ್ನು ಈಗ ಪೋಸ್ಟ್ಮಾರ್ಟಮ್ ನಡೆಯುತ್ತೆ. ಪೋಸ್ಟ್ಮಾರ್ಟಮ್ ನಡೆದು ಅದೇನು ಸ್ಯಾಂಪಲ್ಸ್ನ ಕಳಿಸ್ತೀವಿ ನಾವು ಲ್ಯಾಬಿಗೆ. ಅದರಲ್ಲಿ ಮರಣೋತ್ತರ ಪರೀಕ್ಷೆನ ಲ್ಯಾಬಲ್ಲಿ ಕ್ಲಿಯರಾಗಿ ಹೇಳ್ತಾರೆ, ಇದು ಸಾವು ಈ ಥರ ಇದರಿಂದನೇ ಆಗಿದೆ ಅಂದ್ಬಿಟ್ಟು. ಸರಿ, ಎಷ್ಟು ಹುಲಿಗಳು ಸತ್ತಿದೆ? ಒಟ್ಟು 5 ಇಲ್ಲಿ, ತಾಯಿ 4 ಮರಿಗಳು. ಹೌದು, ಅದೇನಾಗಿರುತ್ತೆ ಅದು ಒಂದೊಂದು ಕಡೆ ಹೋಗಿ ಅದು ಸಾವನ್ನಪ್ಪಿರುತ್ತೆ ಬೇರೆ ಬೇರೆ ಇದರಲ್ಲಿ. ಅಂದರೆ ಎಲ್ಲ ಒಂದೇ ಪ್ರದೇಶದಲ್ಲಿ ಇದೆ. ಒಂದು 100-200 ಮೀಟರ್ ರೇಡಿಯಸ್ ಒಳಗಡೆ ಈ 5 ಹುಲಿನೂ ಕಂಡಿದೆ, ತಾಯಿನೂ ಇದೆ, 4 ಮರಿಗಳಿದೆ. ಕೇಸ್ ಬುಕ್ ಮಾಡೋದು ಮತ್ತು ಇದ್ರ ಬಗ್ಗೆ ತನಿಖೆ ಕೂಡ ನಮ್ಮ ACF ಅವರ. ಚಾಮರಾಜನಗರದಲ್ಲಿ 5 ಹುಲಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಲಿ ಸಾವನ್ನಪ್ಪಿದ ಸ್ಥಳಕ್ಕೆ ತನಿಖಾ ತಂಡ ಭೇಟಿ ನೀಡಲಿದೆ. ಈಗಾಗಲೇ ತನಿಖೆಗೆ ಆದೇಶವನ್ನ ನೀಡಿದ್ದು PCCF ನೇತೃತ್ವದ ತನಿಖಾ ತಂಡ ರಚಿಸಿರುವ ಸರ್ಕಾರ ದೆಹಲಿಯಿಂದ NTCA ಅಧಿಕಾರಿಗಳು ಭೇಟಿ ನೀಡುವ ಸಾಧ್ಯತೆ ಇದ್ದು ಮೇಲ್ನೋಟಕ್ಕೆ ಅಸಹಜ ಸಾವು ಕಂಡುಬರ್ತಿದೆ ಅಂತ ಮಹದೇಶ್ವರ ವನ್ಯಧಾಮದ DCF ಚಕ್ರಪಾಣಿ ಹೇಳಿಕೆಯನ್ನ ನೀಡಿದ್ದಾರೆ. ಈಗಾಗಲೇ ಪ್ರಾಥಮಿಕ ತನಿಖೆಯಲ್ಲಿ ವಿಷ ಪ್ರಾಶನದಿಂದಲೇ ಹುಲಿಗಳು ಸಾವನ್ನಪ್ಪಿದೆ ಅನ್ನುವಂತಹ ವಿಚಾರ ಕೂಡ ಬಟಬಯಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್. ವಿಜಯ್, ನಾಳೆ ತನಿಖಾ ತಂಡ ಎಷ್ಟೊತ್ತಿಗೆ ಭೇಟಿ ನೀಡುತ್ತೆ? ಪ್ರಾಥಮಿಕ ತನಿಖೆಯಲ್ಲಿ ಏನೆಲ್ಲ ಗೊತ್ತಾಗಿದೆ? ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ಸ್ ಇದೆ ವಿಜಯ್? ಕಾವ್ಯ, ಖಂಡಿತ ಇದು ನಿಜಕ್ಕೂ ಕೂಡ ನೋವಿನ ಸಂಗತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಲೆ ಮಹದೇಶ್ವರ ಅರಣ್ಯ ವ್ಯಾಪ್ತಿಯಲ್ಲಿ ಇತ್ತೀಚೆಗಷ್ಟೇ ಹುಲಿಗಳ ಸಂಖ್ಯೆ ನಿಧಾನವಾಗಿ ಹೆಚ್ಚಾಗ್ತಾ ಇತ್ತು ಅಂತ ಹೇಳ್ಬೋದು. ಇದೀಗ ವಿಷ ಪ್ರಾಶನ ಸಂಖ್ಯೆಯ ಹಿನ್ನೆಲೆಯಲ್ಲಿ 5ಕ್ಕೂ ಹೆಚ್ಚು ಹುಲಿಗಳು ಮೃತಪಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ಪ್ರದೇಶದ ಜನರು ಮತ್ತೆ ಅರಣ್ಯಾಧಿಕಾರಿಗೂ ಕೂಡ ಒಂದು ಆತಂಕ ತರಿಸ್ತಕ್ಕಂಥ ವಿಚಾರ ಅಂತ ಹೇಳ್ಬೋದು. ಈಗಾಗಲೇ CF ಇರಲ್ಲ ಹಾಗೂ ಸ್ಥಳೀಯ DCF ಇಬ್ರು ಕೂಡ ಭೇಟಿಯನ್ನ ಕೊಟ್ಟಿದ್ರು, ಮತ್ತೆ ಪರಿಶೀಲನೆಯನ್ನು ಕೂಡ ನಡೆಸಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಈ ದೃಶ್ಯಗಳನ್ನ ನೋಡಿದಂತ ಸಂದರ್ಭದಲ್ಲಿ ಪಕ್ಕದಲ್ಲೇ ಇದೀಗ ಹಸುವಿನ ಕಳೆಬರ ಕೂಡ ಪತ್ತೆಯಾಗಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ವಿಷ ಪ್ರಾಶನದಿಂದಲೇ ಸಾವನ್ನಪ್ಪಿರ್ತಕ್ಕಂಥ ಒಂದು ಸಂಖ್ಯೆ ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಈ ಒಂದು ಘಟನೆಯನ್ನ ರಾಜ್ಯ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಿದೆ. ಆ ಹಿನ್ನೆಲೆಯಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕೂಡ 6 ಜನರ ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನು ಕೂಡ ರಚನೆಯನ್ನ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದೀವಿ. ಮತ್ತೆ NTCA ಅಧಿಕಾರಿಗಳು ಕೂಡ ಭೇಟಿ ಕೊಡ್ತಕ್ಕಂಥ ಒಂದು ಸಾಧ್ಯತೆ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಅವರಿಬ್ಬರು ಕೂಡ ಭೇಟಿಯನ್ನ ಕೊಟ್ಟು ಒಂದು ಸ್ಥಳದಲ್ಲಿ ಒಂದು ಪರಿಶೀಲನೆಯನ್ನ ಮಾಡ್ತಕ್ಕಂಥದ್ದು ಮತ್ತೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆಯುವಂತ ಒಂದು ಕೆಲಸ ಆಗತ್ತೆ ಅಂತ ಹೇಳ್ಬೋದು. ಈಗಾಗಲೇ ಈ ದೃಶ್ಯಗಳನ್ನ ನೋಡ್ತಂತ ಸಂದರ್ಭದಲ್ಲಿ ಹುಲಿ ಕಳೆಬರಹ 2-3 ದಿನಗಳ ಹಿಂದೆ ಸಾವನ್ನಪ್ಪಿರ್ಬೋದು ಅನ್ನೋ ಸಂಖ್ಯೆ ಕೂಡ ವ್ಯಕ್ತವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಬೀಟ್ ಹೋದಂತ ಸಿಬ್ಬಂದಿ ಈ ಒಂದು ಹುಲಿ ಕಳೆ ಬರಹವನ್ನ ಪತ್ತೆ ಹಚ್ಚಿರ್ತಕ್ಕಂಥದ್ದನ್ನ ಕಾಣ್ಬೋದು. ತದನಂತರ ಹಿರಿಯ ಅಧಿಕಾರಿಗಳಿಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಂತರ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಈ ಒಂದು ಪರಿಶೀಲನೆಯನ್ನ ನಡೆಸಿದ್ದಾರೆ. ಸದ್ಯ ತಾಯಿಯ ಹುಲಿಯ ಒಂದು ಕಳೆ ಬರಹವನ್ನ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗಿದೆ. ಇನ್ನು ಉಳಿದ 4 ಮರಿಗಳ ಮರಣೋತ್ತರ ಪರೀಕ್ಷೆ ನಾಳೆ ಬೆಳಿಗ್ಗೆ ನಡೆಯಲಿದೆ. ಕಾವ್ಯ, ಒಟ್ಟಾರೆಯಾಗಿ ಚಾಮರಾಜನಗರದಲ್ಲಿ 5 ಹುಲಿಗಳು ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಾಥಮಿಕ ತನಿಖೆ ಕೂಡ ನಡೆದಿದ್ದು ಪ್ರಾಥಮಿಕ ತನಿಖೆಯಲ್ಲಿ ವಿಷ ಪ್ರಾಶನದಿಂದಲೇ ಹುಲಿಗಳು ಸಾವನ್ನಪ್ಪಿರೋದು ಅನ್ನುವಂತಹ ಅಂಶ ಕೂಡ ಬಟಬಯಲಾಗಿದ್ದು PCCF ನೇತೃತ್ವದ ತನಿಖಾ ತಂಡವನ್ನು ಕೂಡ ಈಗಾಗಲೇ ಸರ್ಕಾರ ರಚಿಸಿದ್ದು ದೆಹಲಿಯಿಂದ NTCA ಅಧಿಕಾರಿಗಳು ಭೇಟಿ ನೀಡುವ ಸಾಧ್ಯತೆ ಕೂಡ ಇದೆ.